ಈ ಪ್ರಕರಣ ದಾಖಲಾಗಲಿಕ್ಕೆ ಕಾರಣ ಏನು? ಅವತ್ತು ಯೋಗಣ್ಣನವರು ಏನಕ್ಕೆ ಹೋಗಿದ್ರು? ಯೋಗಣ್ಣನವರು ಏನಕ್ಕೆ ಕಂಪ್ಲೇಂಟ್ ಕೊಟ್ಟರು? ಅವತ್ತು ಏನಾಯ್ತು ಘಟನೆ? 5 ಲಕ್ಷ ಸೆಟಲ್ಮೆಂಟ್ ಆಯ್ತು. 5 ಲಕ್ಷ ಅವತ್ತು ಯಾರಿಗೆ ಕೊಟ್ಟರು? 10 ಲಕ್ಷ ಚೆಕ್ ಯಾರಿಗೆ ಆ ಚೆಕ್ ಏನಾಗಿದೆ? ಸಂಪೂರ್ಣವಾಗಿ ಯಾರು ಮಾಡಬೇಕು? ಅವತ್ತು ಏನ್ ನಯನ್ ಕುಮಾರ್ ಆಸ್ಪತ್ರೆಯಲ್ಲಿ ಶಿವು ಸನ್ನ ಚಿನ್ಸ್ವಾಮಿ ಸತ್ತೋದ್ರಲ್ಲ, ಆ ಪ್ರಕರಣ ಸಂಪೂರ್ಣವಾಗಿ ತನಿಖೆ ಆಗ್ಬೇಕು. ಈ ಪ್ರಕರಣ ಸಂಪೂರ್ಣ ತನಿಖೆ ಆದ್ರೆ ತಾನೇ ಇದು ಗೊತ್ತಾಗೋದು. ಈ FIR ಏನಕ್ಕಾಯ್ತು? ಕುವೆಂಪು ನಗರ ಪೊಲೀಸ್ ಠಾಣೆ CR 6/26. ನಾನು ಕೇಳೋದಿಷ್ಟೇ, CR 6/26 ಏನಕ್ಕೆ FIR ಹಿನ್ನೆಲೆ ಏನು? ಹಾಗಾದ್ರೆ ಆ ಸ್ವಾಮಿ ಸನ್ನ ಚಿನ್ಸ್ವಾಮಿ ಸತ್ತಿರೋ ಅದ್ರ ಹಿನ್ನೆಲೆ ಏನು? ಅವ್ನು ಹೆಂಗ್ ಸತ್ತ? 15 ಲಕ್ಷ ಕೊಟ್ಟಿದ್ದು ಸುಳ್ಳ? ಅಲ್ಲಿ ಏನೂ ಆಗಿಲ್ವಾ ಘಟನೆ? ಅವತ್ತು ಏನೂ ಘಟನೆ ಆಗ್ಲಿಲ್ಲ ಅಂತ ಅಂದ್ರೆ ಈ FIR ಏನಕ್ಕಾಯ್ತು? ಹಾಗಾದ್ರೆ ಅದು ಇಲ್ಲ ಆಸ್ಪತ್ರೆಯ ನೆಗ್ಲಿಜೆನ್ಸ್ ಸತ್ತ, ಆಸ್ಪತ್ರೆ ನೆಗ್ಲಿಜೆನ್ಸ್ ಸತ್ತ, ಇಲ್ಲ ಆ ಘಟನೆಗೆ ಏನಾಗಿತ್ತು? ಸಂಪೂರ್ಣವಾಗಿ ಪೊಲೀಸ್ ಇಲಾಖೆ ತನಿಖೆ ಮಾಡಿ ನಂತರದಲ್ಲಿ ಏನು CR 6/26 ಇದರ ಸಂಪೂರ್ಣ ದಾಖಲೆ ಈ ದಾಖಲೆ FIR ಆಗಿನ ಕಾರಣ ಅವತ್ತು ಗಲಾಟೆ ಆಗಿದೆ ಅಂತಾರೆ. ಗಲಾಟೆ ಆದ ನಂತರ 15 ಲಕ್ಷ ಯಾರಿಗೆ ಕೊಟ್ಟರು, ಯಾಕೆ ಕೊಟ್ಟರು? ನಯನ್ ಕುಮಾರ್ ಆಸ್ಪತ್ರೆ ಮತ್ತೆ ಸುಯಮ ಆಸ್ಪತ್ರೆಯ ಏನು ಅಧ್ಯಕ್ಷರು ಹಾಗೆ ಮತ್ತೆ ಇವ್ರನ್ನ ಮಾಹಿತಿ ಕೊಡಬೇಕು. ಏನಕ್ಕೆ ಈ FIR ದಾಖಲೆ ಮಾಡಿದ್ರು? ಅವತ್ತು ಅವ್ರು ಅಲ್ಲಿ ಹೋಗಿಲ್ವಾ? ಹಾಗಾದ್ರೆ ಅಲ್ಲಿ 15 ಲಕ್ಷ ಕೊಟ್ಟಿಲ್ವಾ? ಹಾಗಾದ್ರೆ ಆ 10 ಲಕ್ಷ ಚೆಕ್ ಬೌನ್ಸ್ ಆಗಿಲ್ವಾ? ಹಾಗಾದ್ರೆ ಇದರ ಸಂಪೂರ್ಣ ಮಾಹಿತಿಯನ್ನ ಪೊಲೀಸ್ ಮೈಸೂರು ಕಮಿಷನರ್ ಅವರಿಗೆ ನಾನು ಈ ಮೂಲಕ ಕೇಳ್ಕೊಳ್ಳೋಣ ಅಂದ್ರೆ, ಈ ಮಾಹಿತಿ ಸಂಪೂರ್ಣವಾದ ಮಾಹಿತಿ ತಗೊಂಡು ಅವತ್ತು ನಯನ್ ಕುಮಾರ್ ಆಸ್ಪತ್ರೆಯಲ್ಲಿ ಶಿವು ಸನ್ನ ಚಿನ್ಸ್ವಾಮಿ ಅವರು ಯಾವ ಕಾರಣಕ್ಕೆ ಸತ್ತೋದ್ರು, ಆಸ್ಪತ್ರೆ ನೆಗ್ಲಿಜೆನ್ಸ್ ಸತ್ತೋದ್ರ ಅಥವಾ ಅವ್ರಿಗಾಗಿರೋ ಇದರಿಂದ ಸತ್ತೋದ್ರ ಅನ್ನೋದನ್ನ ಫಸ್ಟ್ ತನಿಖೆ ಆಗಲಿ. ನಂತರ ಈ FIR ಏನಕ್ಕೆ ದಾಖಲಾಯಿತು? ಹಾಗಾದ್ರೆ ಸಾರ್ವಜನಿಕರಾಗ್ಲಿ ಹೋರಾಟಗಾರರಾಗ್ಲಿ ಹೋಗಿ ನ್ಯಾಯ ಕೇಳಿದ್ರೆ ತಪ್ಪ? ಹಾಗಾದ್ರೆ ತಪ್ಪು ಕೇಳಿದ ತಕ್ಷಣ ಅವ್ರ ಮೇಲೆ FIR ಮಾಡ್ತೀರಾ? ಹಾಗಾದ್ರೆ ದಯಮಾಡಿ ನಾನು ಕೇಳ್ಕೊಳ್ಳೋದು ಅಂದ್ರೆ ಮೈಸೂರು ಪೊಲೀಸ್ನವರಿಗೆ ಮತ್ತೆ ಕುವೆಂಪು ನಗರ ಪೊಲೀಸ್ ಠಾಣೆಯವರಿಗೆ, ಅವತ್ತು ನಯನ್ ಕುಮಾರ್ ಆಸ್ಪತ್ರೆಯಲ್ಲಿ ಏನು ಶಿವು ಸನ್ನ ಸ್ವಾಮಿ ಅವರು ಸತ್ತೋಗಿದ್ದಾರೆ ಅದು ಸಂಪೂರ್ಣ ತನಿಖೆ ಆಗಬೇಕು. ಆ ನಂತರದಲ್ಲಿ ಈ FIR ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಬೇಕು. ಧನ್ಯವಾದಗಳು.